ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ತೆರೆ ಎಳೆದಿವೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಹಿಡಿತ ಸಾಧಿಸಿದರೆ ಬಿಜೆಪಿಯಲ್ಲಿ ಅಳೆದು ತೂಗಿ ಜಾತಿ ಲೆಕ್ಕಾಚಾರದಲ್ಲಿ ಟಿಕೆಟ್ ಘೋಷಣೆಯಾಗಿದೆ. ಜೂನ್ 13ರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಸಂಬಂಧ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ. ಟಿಕೆಟ್ ಕುರಿತಂತೆ ಮೂರು ಪಕ್ಷಗಳಲ್ಲೂ ತೀವ್ರ ಪೈಪೋಟಿ ಇತ್ತು. ಈಗ ಅಳೆದು ತೂಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಕಾಂಗ್ರೆಸ್ನಿಂದ ಒಟ್ಟು 8 ಜನರ ಹೆಸರು ಘೋಷಣೆಯಾಗಿದೆ. 7 ಸ್ಥಾನಗಳ ಜೊತೆಗೆ ಮುಂಬರುವ ಒಂದು ಉಪಚುನಾವಣೆ ಸೇರಿ ಒಟ್ಟು 8 ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಜಾತಿವಾರು ಲೆಕ್ಕಾಚಾರದಲ್ಲಿ ಓಕೆ ಅಂದ್ರೂ ಪ್ರಾದೇಶಿಕ ಸಮತೋಲನ ವಿಚಾರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಹೆಚ್ಚಿನ ಆದ್ಯತೆ ಕೊಡಿಸೋದ್ರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೇಲುಗೈ ಸಾಧಿಸಿದ್ದಾರೆ. ಇತ್ತ ತನ್ನ ಬೆಂಬಲಿಗರಿಗೆ ಅಹಿಂದ ವರ್ಗಕ್ಕೆ ಹಿನ್ನಡೆಯಾಗದಂತೆ ನೋಡಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ತಮ್ಮ ಹಿಡಿತ ಸಡಿಲಿಕೆಯಾಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕುರುಬ, ಹಳೆ ಮೈಸೂರು, ಸಿಎಂ ಸಿದ್ದರಾಮಯ್ಯ ಪುತ್ರ. ಕೆ ಗೋವಿಂದರಾಜು ಒಕ್ಕಲಿಗ, ಬೆಂಗಳೂರು, ಸಿದ್ದರಾಮಯ್ಯ ಪರಮಾಪ್ತ. ಬಿಲ್ಕಿಸ್ ಭಾನು ಮುಸ್ಲಿಂ ಕೋಟ, ಸಿದ್ದರಾಮಯ್ಯ ಆಪ್ತರು. ಐವಾನ್ ಡಿಸೋಜಾ ಕ್ರೈಸ್ತ, ಕರಾವಳಿ ಕರ್ನಾಟಕ ಹೈಕಮಾಂಡ್ ಅಭ್ಯರ್ಥಿ. ಎನ್ಎಸ್ ಬೋಸರಾಜು ಸಚಿವ, ಕ್ಷತ್ರಿಯ, ಕಲ್ಯಾಣ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ. ಜಗದೇವ್ ಗುತ್ತೇದಾರ್ ಈಡಿಗ, ಕಲ್ಯಾಣ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ. ವಸಂತ್ ಕುಮಾರ್ ದಲಿತ ಎಸ್ಸಿ, ಕಲ್ಯಾಣ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ. ಇಷ್ಟು ಜನ ವಿಧಾನಸಭೆ ಶಾಸಕರಿಂದ ಆಯ್ಕೆಯಾಗಲಿರುವ ಪರಿಷತ್ ಅಭ್ಯರ್ಥಿಗಳಾಗಲಿದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು ಕಲ್ಯಾಣ ಕರ್ನಾಟಕದ ಲಿಂಗಾಯತ ನಾಯಕ ಡಿಕೆ ಶಿವಕುಮಾರ್ ಆಪ್ತ ಬಸನಗೌಡ ಬಾದರ್ಲಿ ಹೆಸರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಬಿಜೆಪಿಯಿಂದಲೂ 3 ಅಭ್ಯರ್ಥಿಗಳ ಘೋಷಣೆ. ಕೊನೆ ಕ್ಷಣದಲ್ಲಿ ಸಂಸದೆ ಸುಮಲತಾ ಗಿಲ್ಲ ಅವಕಾಶ. ಇನ್ನ ವಿಪಕ್ಷ ಬಿಜೆಪಿಯು ಕೂಡ ಅಳೆದು ತೂಗಿ ಜಾತಿ ಲೆಕ್ಕಾಚಾರದಲ್ಲಿ 3 ಟಿಕೆಟ್ ಹಂಚಿಕೆ ಮಾಡಿದೆ. ಮಾಜಿ ಸಚಿವ ಸಿಟಿ ರವಿ, ಹಾಲಿ ಎಂಎಲ್ಸಿ ಎನ್ ರವಿಕುಮಾರ್, ಮಾಜಿ ಶಾಸಕ ಮಾರುತಿರಾವ್ ಮೂಲೆಗೆ ಟಿಕೆಟ್ ಘೋಷಣೆ ಮಾಡಿದೆ. ಹೈಕಮಾಂಡ್ ಒಕ್ಕಲಿಗ ಕೋಟಾದಡಿ ಸಿಟಿ ರವಿ, ಸಂಘ ಪರಿವಾರ ಹಿಂದುಳಿದ ವರ್ಗದ ಕೋಟಾದಡಿ ಎನ್ ರವಿಕುಮಾರ್, ಬಿಎಸ್ವೈ ಕೋಟಾದಡಿ ಮಾರುತಿರಾವ್ ಮೂಲೆ ಹೆಸರನ್ನ ಘೋಷಣೆ ಮಾಡಲಾಗಿದೆ. 2ನೇ ಟರ್ಮ್ಗೂ ಕೂಡ ನನ್ನನ್ನು ಮುಂದುವರಿಸಬೇಕು ಅಂತ ಹೇಳಿ ನನ್ನ ಮನವಿಗೆ ಓಗೊಟ್ಟು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನನ್ನ ಹೆಸರನ್ನ ಮತ್ತೆ ನಮ್ಮ ಸಿಟಿ ರವಿ ಅವರ ಹೆಸರನ್ನ ಮತ್ತೆ ನಮ್ಮ ಎಂಜಿ ಮೂಳೆ ನಮ್ಮ 3 ಜನಕ್ಕೆ ಮತ್ತೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಕೋರ್ ಕಮಿಟಿಯ ಸದಸ್ಯರಿಗೆ, ವಿಶೇಷವಾಗಿ ಯಡಿಯೂರಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷ ಆಗ್ತಾ ಇದೆ. ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟಿದೆ. ನಾನು ಪಕ್ಷದೆಲ್ಲ ನೇತೃತ್ವದ ಋಣಿ ಇದ್ದೀನಿ. ಬೀದರ್ ಡಿಸ್ಟ್ರಿಕ್ಟ್ ಪಕ್ಷ ಆಗಲಿ, ಸ್ಟೇಟ್ ಆಗಲಿ, ನ್ಯಾಷನಲ್ ಆಗಲಿ ಎಲ್ಲರೇ ನನ್ನ ಗುರುತಿಸಿ ಒಂದು ಅವಕಾಶ ಕಲ್ಪಿಸೋದು ನಾನು ಬಹಳ ಅವರಿಗೆ ಧನ್ಯವಾದ ಹೇಳ್ತೇನೆ. ಇನ್ನ ಜೆಡಿಎಸ್ನಲ್ಲಿ 1 ಸ್ಥಾನಕ್ಕೆ 3 ನಡುವೆ ಪೈಪೋಟಿ ಎದುರಾಗಿದೆ. ಹಾಲಿ ಎಂಎಲ್ಸಿ ಬಿಎಂ ಫಾರೂಕ್ ಮತ್ತೊಮ್ಮೆ ಮುಂದುವರಿಸಿ ಅಂತ ಒತ್ತಡ ಹೇರ್ತಿದ್ರೆ, ರಾಜ್ಯಸಭಾ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ ನನಗೆ ಎಂಎಲ್ಸಿನೇ ಮಾಡಿ ಅಂತಿದ್ದಾರೆ. 4 ಬಾರಿ ನಿರಂತರ ಸೋಲು ಕಂಡಿರುವ ಜವರಾಯಿಗೌಡ ನನಗೆ ಒಮ್ಮೆ ಎಂಎಲ್ಸಿಯನ್ನಾದ್ರೂ ಮಾಡಿ ಅಂತ ಮನವಿ ಮಾಡಿದ್ದಾರಂತೆ. ಹೀಗಾಗಿ 3 ನಡುವೆ ಪೈಪೋಟಿ ಎದುರಾದ ಹಿನ್ನೆಲೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ನಾಳೆ ಬೆಳಗ್ಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು ಸಭೆಯಲ್ಲಿ ಅಭ್ಯರ್ಥಿಯ ಹೆಸರು ಘೋಷಣೆಯಾಗಲಿದೆ. ನಾಳೆ ಪದವೀಧರ ಶಿಕ್ಷಕರ ಕ್ಷೇತ್ರಕ್ಕೆ ಮತದಾನ. ಇನ್ನು ರಾಜ್ಯದಲ್ಲಿ ನಾಳೆ ಮತ್ತೊಂದು ಚುನಾವಣೆ ನಡೆಯುತ್ತಿದೆ. ಕರ್ನಾಟಕ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಮತದಾನಕ್ಕೆ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ.